ಈಗ ನಮ್ಮ ಪೇಜಲ್ಲಿ ತುಂಬಾ ಬಂದಿರೋ ಕಮೆಂಟ್ಸ್ ಅಂದ್ರೆ ಇದು ಮಿಷಿನ್ ಸ್ಟಾರ್ಟ್ ಆಗುತ್ತೆ ಲೋಡ್ ತಗೊಳ್ಳಲ್ಲ, ಏನೇನು ರೀಸನ್ ಇರ್ಬೋದು ಸರ್ ಅದಕ್ಕೆ? ಫಸ್ಟ್ ಕಾರ್ಬೊರೇಟರ್ ಪ್ರಾಬ್ಲಮ್ ಇದ್ರೂ ಆಗುತ್ತೆ, ಅಂದ್ರೆ ಟ್ಯೂನಿಂಗ್ ಮಿಸ್ ಇದ್ರೆ ಆಗುತ್ತೆ. ಆಮೇಲೆ ಸೈಲೆನ್ಸರ್ ಬ್ಲಾಕ್ ಇದ್ರೂ ಆಗುತ್ತೆ, ಎಕ್ಸಾಸ್ಟ್ ಬ್ಲಾಕ್ ಆದಾಗ ಆ ಥರ ಆಗುತ್ತೆ. ಆಮೇಲೆ ಪೆಟ್ರೋಲ್ ಫಿಲ್ಟ್ರು ಬ್ಲಾಕ್ ಇದ್ದಾಗಲೂ ಆ ಥರ ಆಗುತ್ತೆ. ಆಮೇಲೆ ಏರ್ ಫಿಲ್ಟ್ರು ಅಂದರೆ ಕ್ಲೀನ್ ಇಲ್ಲ ಅಂದ್ರೂ ಆ ಥರ. ಏರ್ ಫಿಲ್ಟರ್ ಕ್ಲೀನ್ ಇಲ್ಲ ಅಂದ್ರೂ ಆಗುತ್ತೆ, ಪೆಟ್ರೋಲ್ ಫಿಲ್ಟರ್ ಬ್ಲಾಕ್ ಆದ್ರೂ ಆಗುತ್ತೆ. ಅದು ಆಗುತ್ತೆ. ಮತ್ತೆ ಪ್ಲಗ್ಗು ಚೆನ್ನಾಗಿರ್ಬೇಕು, ಪ್ಲಗ್ಗು ಕ್ಲೀನ್ ಇಲ್ಲ ಅಂದ್ರೆ ಆ ಥರ ಆಗುತ್ತೆ. ಕ್ಲೀನ್ ಇಲ್ಲ ಅಂದ್ರೆ ನಮ್ಮ ನಾರ್ಮಲ್ ಭಾಷೆಯಲ್ಲಿ ದಮ್ ಕಟ್ಟೋದು ಅಂತ ಹೇಳ್ತಾರಲ್ಲ, ದಮ್ ಕಟ್ಟೋದು ಅಂತಾರೆ ಆ ಥರ. ಸರ್ ಈ ಥರ ದಮ್ ಕಟ್ಟಿದಾಗ ಏನು ಮಾಡಬೇಕಾಗತ್ತೆ? ಸರ್ ಈ ಥರ ದಮ್ ಕಟ್ಟಿದಾಗ ಇಲ್ಲಿ ಕಾರ್ಬೊರೇಟರಲ್ಲಿ ಒಂದು ಟ್ಯೂನಿಂಗ್ ಇರುತ್ತೆ. ಓಕೆ. ಆ ಟ್ಯೂನಿಂಗನ್ನು ಈ ಟ್ಯೂನಿಂಗ್ ಕೆಳಗಡೆ ಟ್ಯೂನಿಂಗ್ ಸ್ಕ್ರೂ ಇರುತ್ತೆ. ಈ ಸ್ಕ್ರೂನ ಲೈಟಾಗಿ ಅಡ್ಜಸ್ಟ್ ಮಾಡಬೇಕು, ಆವಾಗ ನಿಮಗೆ RPM ಸೆಟ್ ಆಗ್ತಾ ಹೋಗುತ್ತೆ. ಅದನ್ನು ಸ್ಟಾರ್ಟ್ ಮಾಡಿ ನೋಡಬೇಕು. ಮತ್ತೆ ಸ್ಟಾರ್ಟ್ ಮಾಡಿ ನೋಡಬೇಕು.